ಧಾರಾವಾಹಿ ನೋಡ್ತಿದ್ದ ಹಾಗೇನೆ ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನ ನೋಡಿ, ಮತ್ತಷ್ಟು ಕಥೆಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ಕೊಡಿ. ಮಾಡ್ತೀರಾ ಅಲ್ವಾ? ಸಾಧನಾ, ಇದೇ ನನ್ನ ಮನೆ. ಇವರೇ ನನ್ನ ಅಪ್ಪ ಅಮ್ಮ. ನಮಸ್ತೆ ಆಂಟಿ. ನಮಸ್ತೆ ಅಂಕಲ್. ಈ ಡ್ರೆಸ್ಸಲ್ಲಿ ನನಗೆ ಬಗ್ಗ ಕಷ್ಟ ಆಗತ್ತೆ, ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಮ್ಮ, ನಮಗೆಲ್ಲ ಗೊತ್ತಾಗತ್ತೆ. ನಾವು ಹೆಣ್ಣೆತ್ತವ್ರೆ ತಾನೇ. ಓ ಪ್ರಣವ್, ನೀನು ಅವತ್ತು ಇವಳಿಗೆ ಗಿಫ್ಟ್ ಕೊಟ್ಟಿದ್ದಿದೆ ಸರನಾ? ತುಂಬ ಚೆನ್ನಾಗಿದೆ ಕಣೋ. ಓ, ಈ ಸರ ಹಾಕೊಂಡ್ಬಂದಿದ್ದಾಳ ಇವಳು. ಒಳ್ಳೇದಾಯ್ತು ಒಳ್ಳೇದಾಯ್ತು. ಹೌದಮ್ಮ, ಇದನ್ನೇ ನಾನು ಅವತ್ತು ಕೊಡಿಸಿದ್ದು. ಮತ್ತೆ ನಮ್ಮ ಪ್ರಣವ್ ಸೆಲೆಕ್ಷನ್ ಅಂದರೆ ಕೇಳಬೇಕಾ? ನಿನಗೇನಾಯಿತು? ಯಾಕೆ ಡ್ರೆಸ್ ಚೇಂಜ್ ಮಾಡಿದೆ? ಅಮ್ಮ, ನಂಗೆ ಅದು ಕಿರಿಕಿರಿ ಅನ್ನಿಸ್ತಾ ಇತ್ತು. ಇಲ್ಲಿ ನಾವೇ ಅಲ್ವಾ ಇರೋದು, ಹಾಗಾಗಿ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಟ್ಟೆ. ಹಾಂ ಅದಕ್ಕೆ ಏನು ಹೇಳ್ತಿದ್ದೀರಾ? ಇವರು ಗಾಬರಿ ಆಗಬೇಡ, ನಿಂಗೆ ವಿಷಯ ಎಲ್ಲ ಗೊತ್ತಾಗತ್ತೆ. ಅದಕ್ಕಿಂತ ಮೊದಲು ನಾನು ಸಾಧನನ ಹತ್ರ ಸ್ವಲ್ಪ ಮಾತಾಡಬೇಕು. ಮೊದಲಿಗೆ ನಾನು ನಿನ್ನ ಹತ್ರ ಸಾರಿ ಕೇಳ್ತೀನಿ ಸಾಧನಾ. ನಿನಗೆ ನನ್ನ ಬಗ್ಗೆ ತುಂಬಾ ಗೊಂದಲ ಇದೆ, ನನ್ನ ಮೇಲೆ ಕೋಪ ಇದೆ, ದ್ವೇಷ ಇದೆ. ನಾನು ಯಾಕೆ ಅವಾಗವಾಗ ಒಂದೊಂದು ರೀತಿಲಿ ವರ್ತಿಸ್ತೀನಿ ಅಂತ ಕನ್ಫ್ಯೂಷನ್ ಇದೆ. ಅದಕ್ಕೆಲ್ಲದಕ್ಕೂ ಇವತ್ತು ಉತ್ತರ ಕೊಡ್ತೀನಿ. ಮೊದಲು ನಾನು ನಿನಗೆ ಸಾರಿ ಕೊಡ್ತೀನಿ. ನೀನು ತುಂಬ ನೋವು ಕೊಟ್ಟಿದ್ದೀನಿ, ಚುಚ್ಚು ಮಾತಾಡಿದ್ದೀನಿ, ನಿನ್ನನ್ನು ತುಂಬ ಕೆಲಸಕ್ಕೆ ದೂಡಿದ್ದೀನಿ, ನಿನ್ನ ಕೈಯಲ್ಲಿ ತುಂಬ ಕೆಲಸ ಮಾಡಿಸಿದ್ದೀನಿ. ಅದಕ್ಕೆಲ್ಲದಕ್ಕೂ ಸಾರಿ. ಆದರೆ ಅದೆಲ್ಲದಕ್ಕೂ ಒಂದು ಉದ್ದೇಶ ಇತ್ತು. ಇಲ್ಲೇನು ನಡೀತಾ ಇದೆ ನನಗೊಂದು ಅರ್ಥ ಆಗ್ತಿಲ್ಲ. ಒಂದು ಕಡೆಯಿಂದ ಕ್ಲಿಯರಾಗಿ ಹೇಳಿ ಅದಕ್ಕೆ. ಹೇಳ್ತೀನಿ ಸಾಧನಾ. ಇವತ್ತು ಇದಕ್ಕೆಲ್ಲ ಕಾಲ ಕೂಡ ಬಂದಿದೆ. ಈ ದಿನಕ್ಕಾಗಿ ನಾನು ಕೂಡ ಕಾಯ್ತಾ ಇದ್ದೆ. ನಾನು ನಿಮ್ಮಣ್ಣ ತುಂಬಾ ಪ್ರೀತಿಸ್ತಾ ಇದ್ವಿ. ಆದರೆ ನಿಮ್ಮಣ್ಣ ನನಗಿಂತ ನಿನ್ನ ಮೇಲೇ ಒಂದು ತೂಕ ಪ್ರೀತಿ ಜಾಸ್ತಿ ಅನ್ಬೋದು. ಅವ್ರು ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡೋರು. ನನ್ನ ತಂಗಿಗೆ ನಡೆಯೋಕ್ಕಾಗಲ್ಲ, ಅವಳೆಲ್ಲಾದ್ರೂ ಬಿದ್ದರೆ, ಅವಳೇನಾದರೂ ಕೆಲಸ ಮಾಡಬೇಕಾದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ, ಹೀಗೆ ಯಾವಾಗಲೂ ನಿಂದೇ ಜ್ಞಾನ ಅನ್ಬೋದು. ನನಗೆ ತುಂಬ ವಿಚಿತ್ರ ಅನ್ನಿಸ್ತಾ ಇತ್ತು. ಯಾಕೆ ಅಂದರೆ ಮನುಷ್ಯರನ್ನ ಮನುಷ್ಯರಾಗೆ ನೋಡಬೇಕು ಅನ್ನೋದು ನನ್ನ ಒಂದು ಪಾಲಿಸಿ. ಅವ್ರು ಯಾವಾಗಲೂ ನಿನ್ನ ಬಗ್ಗೆ ಈ ಥರ ಎಲ್ಲ ಹೇಳಬೇಕಾದ್ರೆ, ಇಲ್ಲ ಸೋಹನ್, ನೀವು ತಪ್ಪು ಮಾಡ್ತಾ ನೀವು ನೀವು ನಿಮ್ಮ ತಂಗಿಗೆ ಅತಿಯಾದ ಪ್ರೀತಿ ಕಾಳಜಿ ತೋರಿಸಿ ಅವರನ್ನು ಕೀಳರಿಮೆ ಪಾಲು ಮಾಡ್ತಾ ಇದ್ದೀರಾ, ಹಾಗೆ ಮಾಡಬಾರ್ದು ಅಂತೆಲ್ಲ ಯಾವಾಗಲೂ ಹೇಳ್ತಾ ಇದ್ದೆ. ಆದರೆ ಅವರು ಕೇಳ್ತಾನೇ ಇರಲಿಲ್ಲ. ಒಂದು ರೀತಿ ಅತಿಯಾದ ವ್ಯಾಮೋಹ. ಆವಾಗ ನನಗನ್ನಿಸ್ತು, ಹೇಗಾದರೂ ಮಾಡಿ ನಿನಗೂ ನಿಮ್ಮ ಅಣ್ಣಂಗೂ ಇಬ್ಬರಿಗೂ ನಿಮ್ಮ ಯೋಚನೆಗಳು ತಪ್ಪು ಅಂತ ತಿಳಿಸ್ಕೊಡ್ಬೇಕು ಅಂತ ನಾನು ಯಾವಾಗಲೂ ಅನ್ಕೋತಾ ಇದ್ದೆ. ನಿನ್ನ ಅಣ್ಣನ ಮದುವೆ ಆಗಿ ಮನೆಗೂ ಬಂದೆ. ಮೊದಲು ನಿನ್ನನ್ನು ಸ್ಟಡಿ ಮಾಡಬೇಕಿತ್ತು. ಹಾಗಾಗಿ ನಿನ್ನನ್ನು ನಾನು ಪ್ರೀತಿಯಿಂದ ಮಾತಾಡಿಸ್ದೆ, ಹೊರಗೆಲ್ಲ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಿದೆ. ಆವಾಗ ನನಗೊಂದು ವಿಷಯ ಅರ್ಥ ಆಯಿತು. ನಿನ್ನಲ್ಲೂ ಎಲ್ಲ ಶಕ್ತಿ ಇದೆ, ನಿನಗೂ ಆಸೆ ಇದೆ. ಆದರೆ ನಿನಗೆ ನಿಮ್ಮ ಅಣ್ಣ ಒಂಥರ ಬೇಲಿ ಹಾಕಿಬಿಟ್ಟಿದ್ದಾರೆ. ಅದನ್ನು ದಾಟಿ ಬರೋಕ್ಕೆ ನೀನು ಹೆದರ್ಕೋತಿದ್ಯಾ ಅಂತ. ಅದಕ್ಕೆ ನಾನು ನಿನ್ನನ್ನು ಮೊದಲು ನಮಗೆ ಬಿಸಿ ಬಿಸಿ ಊಟ ಬೇಕು, ಊಟ ತಗೊಂಡು ಬಾ ಅಂತ ನಿನಗೆ ಮನೆಯಿಂದ ಹೊರಗೆ ಬರೋ ಹಾಗೆ ಮಾಡಿದೆ. ಆಗಲೂ ನಿಮ್ಮ ಅಣ್ಣ ನನ್ನ ಮೇಲೆ ತುಂಬ ಅಬ್ಜೆಕ್ಷನ್ ಹೇರಿದ್ರು. ಆದರೆ ನಾನು ಅವರಿಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ. ಅವಳು ಕೂಡ ಹೊರಗಡೆ ಬರಬೇಕು, ಅವಳು ಪ್ರಪಂಚ ನೋಡಬೇಕು, ತನ್ನನ್ನು ತಾನು ಅರ್ಥಕೊಂಡ್ರೆ ಅವಳಲ್ಲಿರೋ ಶಕ್ತಿ ಹೊರಗೆ ಬರುತ್ತೆ ಅಂತೆಲ್ಲ ಅವರಿಗೆ ಅರ್ಥ ಮಾಡೋ ಪ್ರಯತ್ನ ಮಾಡಿದೆ. ಹಾಗೆ ನಾನು ಗೆದ್ದೆ ಕೂಡ. ನೀನು ಮೊದಲನೇ ಸಲ ಊಟ ತಗೊಂಡು ಬಂದಾಗ ನನಗಿಂತ ನಿಮ್ಮ ಅಣ್ಣನೇ ಜಾಸ್ತಿ ಖುಷಿಪಟ್ಟರು. ಹೀಗೆ ಒಂದೊಂದೇ ನೀನು ಹೆಜ್ಜೆ ಇಡ್ತಾ ಮುಂದಕ್ಕೆ ಬಂದ ಹಾಗೆ ನಿಮ್ಮ ಅಣ್ಣಂಗೂ ಒಂದು ರೀತಿ ಕಾನ್ಫಿಡೆನ್ಸ್ ಬಂತು. ಹಾಗಾಗಿ ಅವ್ರು ಸುಮ್ಮನೆ ಇದ್ದರು. ಆದರೂ ಆಗಾಗ ನನಗೆ ಜೋರು ಮಾಡ್ತಾಯಿದ್ರು. ನನ್ನ ತಂಗಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಬೈತಾಯಿದ್ರು. ಆದರೆ ನಾನು ಅವರಿಗೆ ಸಮಾಧಾನ ಮಾಡ್ತಾಯಿದ್ದೆ. ಇದನ್ನೆಲ್ಲ ಮಾಡೋದು ಅವಳು ಒಳ್ಳೆಯದಕ್ಕೆ. ನಾವು ಎಷ್ಟು ದಿನ ಅಂತ ಅವಳನ್ನು ಈ ರೀತಿ ಮೂಲೆ ಗುಂಪು ಮಾಡೋದು? ಅವಳ ಭವಿಷ್ಯ ಅವಳು ನೋಡ್ಕೋಬೇಕಲ್ವಾ? ಮುಂದೊಂದು ದಿನ ನಾವಿಬ್ಬರೂ ಇಲ್ಲ ಅಂದಾಗ್ಲೂ ಅವಳ ಜೀವನನ ನೋಡ್ಕೊಳ್ಳೋಷ್ಟು ಸಬಲರಾಗಿರಬೇಕು. ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡ್ತಾಯಿದ್ದೀನಿ ಅಂದಾಗ ನಿಮ್ಮ ಅಣ್ಣಂಗೂ ಅರ್ಥ ಆಯಿತು. ಅವರು ನನಗೆ ಕೈ ಜೋಡಿಸಿದ್ರು. ಹಾಗಾಗಿ ನಾನು ನಿನಗೇನೇ ಮಾತಾಡಿದ್ರು ಅವ್ರು ಏನೂ ಮಾತಾಡ್ತಾ ಇರಲಿಲ್ಲ. ನಿನ್ನ ಪಾಡಿಗೆ ನಿನ್ನನ್ನು, ನನ್ನ ಪಾಡಿಗೆ ನನ್ನನ್ನು ಬಿಡ್ತಾಯಿದ್ರು. ಇದರೆಲ್ಲ ಪರಿಣಾಮ ಇವತ್ತು ನೋಡು, ಇಂಥ ದಿನಗಳನ್ನ ನೀನು ನೋಡೋ ಹಾಗಾಯಿತು. ಹೌದು ಸಾಧನಾ,
ನಿಮ್ಮ ಅತ್ತಿಗೆ ಹೇಳ್ತಿದ್ದ ಮಾತುಗಳೆಲ್ಲ ನನಗೆ ನಿಜ ಅನ್ಸಕ್ಕೆ ಶುರುವಾಯಿತು. ನಾನೇ ಇಷ್ಟು ದಿನ ತಪ್ಪು ಮಾಡಿದೆ, ನಾನೇ ನಿನ್ನನ್ನು ಮೂಲೆ ಗುಂಪು ಮಾಡಿದೆ ಅಂತ ನನಗೂ ಪಶ್ಚಾತ್ತಾಪ ಆಗ್ತಾ ಇತ್ತು. ಹಾಗಾಗಿ ನಾನು ಪ್ರಕೃತಿ ಜೊತೆಗೆ ಕೈ ಜೋಡಿಸ್ದೆ. ನಿಜವಾಗ್ಲೂ ನಿಮ್ಮ ಅತ್ತಿಗೆ ಹೇಳ್ದ ಹಾಗೇನೆ ನೀನು ನಮ್ಮೆಲ್ರಿಗಿಂತನೂ ಸ್ಟ್ರಾಂಗ್ ಅನ್ನೋದನ್ನು ನಾನು ನಿರೂಪಿಸ್ಬಿಟ್ಟೆ. ತುಂಬ ತುಂಬ ಥ್ಯಾಂಕ್ಸ್ ಅದಕ್ಕೆ. ಇವತ್ತು ನಿಮ್ಮಿಂದ ನನಗೆ ಇಂಥ ಒಂದು ಸೌಭಾಗ್ಯ ಸಿಕ್ಕಿದೆ. ಅದೇನೋ ಹೇಳ್ತಾರಲ್ಲ, ಡಾಕ್ಟ್ರು ಇಂಜೆಕ್ಷನ್ ಕೊಡಬೇಕಾದ್ರೆ ನೋವಾಗತ್ತೆ, ಆದರೆ ಆ ನೋವನ್ನು ಸಹಿಸ್ಕೊಂಡ್ರೆ ಕಾಯಿಲೆ ದೂರ ಆಗತ್ತೆ ಅಂತ. ಹಾಗೆ ನೀವು ನನ್ನ ಪಾಲಿನ ಡಾಕ್ಟ್ರ್ ಆಗಿಬಿಟ್ರಿ. ನಾನು ನಿಮ್ಮ ಮೇಲೆ ತಪ್ಪು ತಿಳ್ಕೊಂಡಿದ್ದೆ. ಹಾಗೆ ಎಲ್ಲಾದರೂ ಸಣ್ಣ ಪುಟ್ಟದಾಗಿ ನಿಮಗೆ ಬೈದಿರ್ಬೋದು ನಾನು. ಅದೆಲ್ಲದನ್ನು ಕ್ಷಮಿಸ್ಬಿಡಿ ಅದಕ್ಕೆ, ಮನಸ್ಸಲ್ಲಿ ಇಟ್ಕೋಬೇಡಿ. ಅಯ್ಯೋ ಹುಚ್ಚಿ, ನೀನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಿಲ್ಲ, ನನಗೆ ಅದೇ ಖುಷಿ ಕಣೆ. ನನಗೂ ಅರ್ಥ ಆಗತ್ತೆ. ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರೆ ಇದಕ್ಕಿಂತ ಜಾಸ್ತಿ ಗಲಾಟೆ ಮಾಡ್ತಿದ್ದೆ, ಬೈತಿದ್ದೆ. ಆದರೆ ಪಾಪ ನೀನು ಯಾವತ್ತೂ ಆ ರೀತಿ ದೊಡ್ಡ ರೇಂಜಲ್ಲೇನು ಬೈದಿಲ್ಲ ಬಿಡು. ಆದರೆ ಇನ್ನೊಂದು ವಿಷಯ ಏನು ಗೊತ್ತಾ ಸಾಧನ, ನಾನು ನಿನಗೆ ತುಂಬ ಕಷ್ಟ ಕೊಟ್ಟಿದ್ದೀನಿ ಅಂತ ನಾನು ತವ್ರ ಮನೆಗೆ ಬಂದಾಗ ನೀನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ರಿವೆಂಜ್ ತೀರ್ಸಲ್ಲ ತಾನೇ? ಹಾಂ, ಏನು ಹೇಳ್ತಿದ್ದೀರಾ ಅತ್ತಿಗೆ? ಹೌದು, ಪ್ರತಿಯೊಂದು ಹೆಣ್ಣಿಗೂ ತವ್ರ ಮನೆ ಅಂದರೆ ಒಂದು ಸ್ವರ್ಗ ಅನ್ಬೋದು. ಮನೆಯಲ್ಲಿ ಎಷ್ಟೇ ಶ್ರೀಮಂತಿಕೆ ಇರಲಿ, ಬಡತನ ಇರಲಿ, ತಾಯಿ ಮನೆ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಪ್ರೀತಿ. ನಾನಿಲ್ಲಿಗೆ ಬಂದಾಗ ನೀನು ನನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ ಅಷ್ಟೇ ಸಾಕು. ಹೋಗೋವಾಗ ಹೂವು ಕುಂಕುಮ ಕೊಟ್ಟು ಕಳಿಸಿದ್ರೆ ಅಷ್ಟೇ ಸಾಕು. ಇದು ಬಿಟ್ಟು ಬೇರೆ ಏನು ನಿರೀಕ್ಷಿಸೋದಿಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅತ್ತಿಗೆ. ಏನು, ನಾನು ಅತ್ತಿಗೆನಾ? ಹೌದು ಕಣೆ ಸಾಧನಾ. ಇಷ್ಟು ದಿನ ನೀನು ಅವಳನ್ನ ಅತ್ತಿಗೆ ಅಂತ ಕರೀತಾ ಇದೆಯಲ್ವಾ, ಇನ್ ಮುಂದೆ ಅವಳು ನಿನ್ನನ್ನು ಅತ್ತಿಗೆ ಅಂತ ಕರೀತಾಳೆ. ಯಾಕಂದ್ರೆ ಪ್ರಣವ್ ನನ್ನ ಮಗ, ಪ್ರಕೃತಿ ನನ್ನ ಮಗಳು. ನಿಜನಾ ಪ್ರಣವ್? ಹೌದು ಸಾಧನಾ, ಪ್ರಕೃತಿ ನನ್ನ ತಂಗಿ. ಅಣ್ಣ? ಹೌದು ಸಾಧನಾ, ಪ್ರಣವ್ ಪ್ರಕೃತಿ ಅಣ್ಣ. ಅವತ್ ನೋಡು ಎಕ್ಸಾಮ್ ಬರಿಬೇಕಾದ್ರೆ ಪ್ರಣವ್ ಭಾವ ಅಂತ ಕರೆದಿದ್ದ ಅಲ್ವಾ, ಅದು ಇದಕ್ಕೆ. ಅವನು ಬಾಯಿ ತಪ್ಪಿ ನನ್ನ ಭಾವ ಅಂತ ಕರೆದು ಆಮೇಲೆ ಅದೇನೇನೋ ಆಗಿ ಈಗ ಎರಡೂ ರೀತಿಲಿ ಭಾವ ಆಗ್ಬಿಟ್ಟಿದ್ದಾನೆ. ನಾನು ನಿಮ್ಮಣ್ಣ ನಿನ್ನ ಜೀವನ ಸರಿ ಹೋಗಬೇಕು ಅಂತ ಪ್ರಣವ್ ಹೆಲ್ಪ್ ಕೇಳಿದ್ವಿ. ಅವನು ನಿನ್ನನ್ನು ನನ್ನ ಅತ್ತಿಗೆನೇ ಮಾಡಿಬಿಟ್ಟ ಕಳ್ಳ. ಇದರಲ್ಲಿ ನನ್ನ ತಂಗಿ ಒಬ್ಳೇ ಏನು ತಪ್ಪು ಮಾಡಿಲ್ಲ, ನಿನ್ನ ಅಣ್ಣನೂ ತಪ್ಪು ಮಾಡಿದ್ದಾನೆ, ಗೊತ್ತಾಯ್ತಾ? ಓಹೋ, ಭಾರಿ ಚೆನ್ನಾಗಿ ಹೇಳ್ತೀರಾ ಅಳಿ. ಅಂದ್ರೆ ನೀವಿಬ್ರು ಮಾಡಿರೋ ತಪ್ಪನ್ನೇ ನನ್ನ ಮಗ ಸೊಸೆ ಮಾಡಿರೋದು. ಈಗ ಶಿಕ್ಷೆ ಆಗ್ಲೇಬೇಕು. ಇಂಥ ಸಮಯದಲ್ಲಿ ಅದೇನು ಮಾತಾಡ್ತೀರ ರೀ? ಶಿಕ್ಷೆ ಅಂತೆ ಶಿಕ್ಷೆ. ಏನಾಗಿದೆ ನಿಮಗೆ? ಮೊದಲು ನಿಮಗೆ ಶಿಕ್ಷೆ ಕೊಡಬೇಕು. ಅಯ್ಯೋ, ಮಕ್ಕಳೆದ್ರಿಗೆ ನನ್ನ ಮರ್ಯಾದೆ ತೆಗಿಬೇಡ ಕಣೆ ಮಹಾಲಕ್ಷ್ಮಿ. ಈ ವಿಷಯದಲ್ಲಿ ನಾನು ನಿಮ್ಮ ಪಾರ್ಟಿಯಪ್ಪ. ಅದೇನು ಶಿಕ್ಷೆ ಕೊಡಬೇಕೋ ಬೇಗ ಹೇಳಿಬಿಡಿ, ನಾವು ರೆಡಿ ಆಗಬೇಕಲ್ಲ. ಏನು ಹೇಳ್ತಿದ್ಯಾ ಪ್ರಕೃತಿ? ಮಾವ ಶಿಕ್ಷೆ ಕೊಡ್ತಾರಂತೆ, ನಾವು ರೆಡಿ ಆಗಬೇಕು ಅಂದ್ರೆ ಏನು ಹೇಳ್ತಿದ್ಯಾ? ಅಮ್ಮ ದಡ್ಡಿ ಅಂತ ಗೊತ್ತಾಯ್ತು, ನೀವು ದಡ್ರು ಅಂತ ಗೊತ್ತಾಯ್ತು. ಇನ್ನು ಇವರಿಬ್ಬರಲ್ಲಿ ಯಾರು ದಡ್ರು ಅಂತ ನೋಡೋಣ. ಏನು ಶಿಕ್ಷೆ ಅಂತ ಗೊತ್ತಾಯ್ತಾ ಸಾಧನಾ? ಇಲ್ಲ ಅತ್ತಿಗೆ, ಏನು ಶಿಕ್ಷೆ ಕೊಡ್ತೀರಾ? ನೀನು ನಿಮ್ಮ ಅಣ್ಣನ ಥರ ದಡ್ಡಿ ಅಂತ ಗೊತ್ತಾಯ್ತು. ನಿಂಗೆ ಗೊತ್ತಾಯ್ತೇನೋ ಪ್ರಣವ್? ಓ, ನನಗೆ ಗೊತ್ತಾಯ್ತಪ್ಪ. ಆ ಶಿಕ್ಷೆ ಯಾವಾಗ ಸಿಗತ್ತೋ ಅಂತ ಕಾಯ್ತಾ ಇದ್ದೀನಿ. ನೋಡು ನನ್ನ ಅಣ್ಣ ಅಂದರೆ ನನಗಿಂತನೂ ಬುದ್ಧಿವಂತ. ನೀನು ಇದೆಯಾ ನಿಮ್ಮ ಅಣ್ಣನ ಥರನೇ ದೊಡ್ಡ ಶಿಖಾಮಣಿ. ಓಯ್ ಪ್ರಕೃತಿ, ನನ್ನನ್ನು ನನ್ನ ತಂಗಿನ ಏನಂತ ಅನ್ಕೊಂಡಿದ್ಯಾ? ನಾನು ತಿಳ್ಕೊಳಕ್ಕೇನಿದೆ, ನಿಮ್ಮ ದಡ್ಡತನ ನೀವೇ ಪ್ರದರ್ಶನ ಮಾಡ್ತಿದ್ದೀರಲ್ಲ. ಏನು ಮಾತಾಡ್ತಾ ಇದೆಯೇ? ಮೈ ಮೇಲೆ ಪ್ರಜ್ಞೆ ಇರಲಿ. ನನ್ನ ಅಳಿಯನ್ ಮತ್ತು ಸೊಸೆ ತಂಟೆಗೆ ಬಂದರೆ ಹುಷಾರ್. ಓಹೋ, ನೀನು ಅವ್ರ ಪಾರ್ಟಿನಾ? ಸರಿ. ಅತ್ತೆ ಅಳಿಯ ಸೊಸೆ ಒಂದು ಪಾರ್ಟಿ, ಅಪ್ಪ ಮಗಳು ಮಗ ಒಂದು ಪಾರ್ಟಿ. ಪಾರ್ಟಿ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ಶಿಕ್ಷೆ ಯಾವಾಗ ಕೊಡ್ತೀರಾ ಅಂತ ಹೇಳಿ. ನನಗಂತೂ ಕಾದು ಸಾಕಾಗಿ ಹೋಗಿದೆ. ಏನು ಶಿಕ್ಷೆ ಪ್ರಣವ್? ನಂಗೆ ತುಂಬ ಭಯ ಆಗ್ತಿದೆ.
ಭಯ ಪಡ್ಬೇಡ ಸೊಸೆ ಮುದ್ದು. ನೀನೇನು ಭಯ ಪಡಬೇಡ ಸಾಧನ, ನಿನ್ನ ಜೊತೆಗೆ ನಾನಿದ್ದೀನಿ, ನಿಮ್ಮ ಅಣ್ಣ ಇದ್ದಾರೆ. ಅದೇನು ಶಿಕ್ಷೆನ ನೋಡೇ ಬಿಡೋಣ. ಇಷ್ಟು ಹೇಳಿದ್ಮೇಲೆ ನಿಂಗೆ ಇನ್ನೂ ಗೊತ್ತಾಗ್ಲಿಲ್ವಾ ಸಾಧನ? ಶಿಕ್ಷೆ ಅಂದರೆ ನಿಂಗೂ ಪ್ರಣವ್ಗೂ ಮದುವೆ. ಪ್ರಣವ್ ಸ್ವಲ್ಪ ಮುಂದಕ್ಕೆ ಬಾ. ವಾವ್, ಸೂಪರ್ ಜೋಡಿ. ಯಾವಾಗಲೂ ಹೀಗೆ ಖುಷಿಯಾಗಿರಿ. ಅಳಿಯಂದ್ರೆ ನಾವು ಗಂಡಿನ ಕಡೆಯವರು, ನಮಗೆ ವರದಕ್ಷಿಣೆ ಬೇಕು. ನಿಮಗಿವತ್ತೇನ್ರಿ ಆಗಿದೆ? ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋದನ್ನ ಶಿಕ್ಷೆ ಅಂದರೆ ಈಗ ವರದಕ್ಷಿಣೆ ಅಂತೆ. ಏನು ದಾಕ್ಷಿಣ್ಯ ಇಲ್ವಾ ನಿಮಗೆ? ಅಪ್ಪ, ನಾವು ಹೆಣ್ಣಿನ ಕಡೆಯವರು, ನಮಗೆ ಕಷ್ಟ ಆಗದಿರೋ ಹಾಗೆ ವರದಕ್ಷಿಣೆ ಕೇಳಿ. ಅಳಿಯಂದ್ರೆ ನಿಮ್ಮ ತಂಗಿನ ಖುಷಿಯಿಂದ ನಮ್ಮನೆ ಸೊಸೆಯನ್ನಾಗಿ ಮಾಡಿಕೊಡಿ. ಇದೇ ನಾನು ನಿಮಗೆ ಕೇಳೋ ವರದಕ್ಷಿಣೆ. ಅಯ್ಯೋ, ನಾನೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನೀವೇನು ಕೇಳಬೇಕಾಗಿಲ್ಲ. ನಮ್ಮ ಸೊಸೆ ಬುಟ್ಟಿಗಟ್ಟಲೆ ಅಲ್ಲ, ಮೂಟೆಗಟ್ಟಲೆ ಖುಷಿನ ತಗೊಂಡು ಬರ್ತಾಳೆ, ಮನೆ ತುಂಬ ಹರಡ್ತಾಳೆ. ಈ ಖುಷಿ ಸಮಾಚಾರನ ಮೊದಲು ಇವ್ರಿಗೆ ತಿಳಿಸೋಣ. ನಾವು ಹೇಳೋದಕ್ಕಿಂತ ಪ್ರಣವ್ ಮತ್ತೆ ಸಾಧನ ಈ ವಿಷಯ ಹೇಳಿದ್ರೆ ಚೆನ್ನಾಗಿರುತ್ತೆ. ನಾಚ್ಕೋಬೇಡಿ, ಹೇಳಿ. ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದೀರಾ, ಉತ್ಸಾಹ ತುಂಬಿದ್ದೀರಾ, ನಾನು ಬೇಜಾರಾದಾಗ ಸಮಾಧಾನ ಮಾಡಿದ್ದೀರಾ. ನಿಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ. ಸದ್ಯದಲ್ಲೇ ನಮ್ಮ ಮದುವೆ ಆಗ್ತಾ ಇದೆ. ನೀವೆಲ್ಲರೂ ನಮ್ಮ ಮದುವೆಗೆ ಬಂದು ನಮಗೆ ಆಶೀರ್ವಾದ ಮಾಡಬೇಕು. ಸಾಧನ, ಈ ಧಾರಾವಾಹಿಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನಿಮ್ಮ ಈ ಪ್ರೋತ್ಸಾಹ, ಬೆಂಬಲ, ಹಾರೈಕೆ ನಮ್ಮ ಪ್ರತಿ ವಿಡಿಯೋ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಕಥೆ ಅಂಗಡಿ ಯೂಟ್ಯೂಬ್ ಚಾನಲ್ನಲ್ಲಿ ಬರುವ ಎಲ್ಲ ಕಥೆಗಳಿಗೂ ಇದೇ ರೀತಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತೀವಿ. ಒಂದು ಕತೆ ಅಂತ್ಯ ಆಗ್ತಾ ಇದೆ ಅಂದರೆ ಇನ್ನೊಂದು ಕತೆ ಆರಂಭ ಆಗುತ್ತೆ ಅಂತ ಅರ್ಥ ಅಲ್ವಾ? ನಿಮಗೆಲ್ಲರಿಗೂ ಶುಭ ವಿದಾಯ. ನಾವೆಲ್ಲರೂ ಹೊಸ ಕತೆ, ಹೊಸ ಪಾತ್ರದಲ್ಲಿ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ನಮಸ್ಕಾರಗಳು.